ಜಗತ್ತಿನಾದ್ಯಂತ ಫೆಬ್ರವರಿ 14 ಪ್ರೇಮಿಗಳ ಸಂಭ್ರಮ. ಭಾರತದಲ್ಲಿ ಫೆಬ್ರವರಿ 14 ಕರಾಳ ದಿನ. ಡಿವೈಎಸ್ಪಿ ಸಿದ್ದಲಿಂಗಗೌಡ ಪಾಟೀಲ್. ಗಂಗಾವತಿ ನಗರದ ಕೋರ್ಟ್ ಎದುರುಗಡೆ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಅಭಿಮಾನಿಗಳ ಬಳಗದಿಂದ ಕರಾಳ ದಿನಾಚರಣೆಯನ್ನು ಆಚರಿಸಲಾಯಿತು. ಕ್ಯಾಂಡಲ್ ಹಚ್ಚುವ ಮೂಲಕ ವೀರ ಯೋಧರನ್ನು ಉದ್ದೇಶಿಸಿ ಮಾತನಾಡಿದ ಗಂಗಾವತಿ ಡಿವೈಎಸ್ಪಿ ಸಿದ್ದಲಿಂಗಪ್ಪಗೌಡ ಪಾಟೀಲ್, 2019 ಇದೇ ದಿನ ಅಂದರೆ ಫೆಬ್ರವರಿ 14 ಭಾರತವೂ ಸೇರಿದಂತೆ ಜಗತ್ತಿನಾದ್ಯಂತ ಜನರು ಪ್ರೇಮಿಗಳ ದಿನಾಚರಣೆಯಲ್ಲಿ ಮುಳುಗಿದ್ರೆ ಭಾರತಕ್ಕೆ ಮಾತ್ರ ಅಂದು ಕರಾಳ ದಿನವಾಗಿತ್ತು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಅಂದು ನಡೆದ ಭೀಕರ ಭಯೋತ್ಪಾದಕ ದಾಳಿಗೆ 40 ಮಂದಿ ಸಿಆರ್ಪಿಎಫ್ ಯೋಧರು ಪ್ರಾಣ ತೆತ್ತಿದ್ರು. ಅಂದಿನಿಂದ ಭಾರತದಲ್ಲಿ ಫೆಬ್ರವರಿ 14 ಬ್ಲ್ಯಾಕ್ ಡೇ ಅಥವಾ ಕರಾಳ ದಿನ ಎಂದು ಆಚರಿಸಲಾಗುತ್ತಿದೆ ಎಂದರು. ನಂತರ ಮಾತನಾಡಿದ ಗಂಗಾವತಿ ನಗರ ಪೊಲೀಸ್ ಠಾಣೆ ಪಿಐ ಪ್ರಕಾಶ್ ಮಾಳಿ, 2019 ಭಯೋತ್ಪಾದನಾ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ವೀರ ಯೋಧರನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಫೆಬ್ರವರಿ 14 ಕರಾಳ ದಿನ ಎಂದು ಆಚರಿಸಲಾಗುತ್ತದೆ. ಅಂದು ಮಧ್ಯಾಹ್ನ 3:15 ಸುಮಾರಿಗೆ ಉಗ್ರರು ಎಸಗಿದ ದುಷ್ಕೃತ್ಯಕ್ಕೆ ಭಾರತೀಯ ಸೈನಿಕರು ತಮ್ಮ ಉಸಿರು ಚೆಲ್ಲಿದ್ರು. ಈ ದಾಳಿಯ ದಿನವೂ ಭೀಕರ ದಿನವಾಗಿ ಇತಿಹಾಸದ ಪುಟ ಸೇರಿತು. ಪ್ರೇಮಿಗಳ ದಿನಾಚರಣೆ ಸಂಭ್ರಮದಲ್ಲಿದ್ದ ಭಾರತೀಯ ಸೈನಿಕರನ್ನ ಬಾಲ್ಕೋಟ್ ವೈಮಾನಿಕ ದಾಳಿ ನಡೆಸಿ ಭಾರತದಲ್ಲಿ ರಕ್ಷಣಾ ಕ್ರಮದಲ್ಲಿ ಹಲವು ಬದಲಾವಣೆಗಳಿಗೆ ಕಾರಣವಾಯಿತು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಅಭಿಮಾನಿಗಳ ಬಳಗದವರಾದ ಈಶ್ವರ್ ಚಲವಾದಿ, ಕೆಎಂ ಶರಣಯ್ಯ ಸ್ವಾಮಿ, ಮುತ್ತುರಾಜ್, ಸುನೀಲ್ ಕುಮಾರ್, ಹನುಮಂತ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. 2019ನೇ ಸಾಲಿನಲ್ಲಿ ಪುಲ್ವಾಮಾ ಕಾಶ್ಮೀರದಲ್ಲಿರತಕ್ಕಂಥ ಪುಲ್ವಾಮಾದಲ್ಲಿ ನಮ್ಮ ದೇಶವನ್ನು ಕಾಯುವ ಯೋಧರ ಮೇಲೆ ಏನೋ ಒಂದು ಪೈಶಾಚಿಕ ಕೃತ್ಯವನ್ನು ಭಯೋತ್ಪಾದಕರು ಎಸಗಿ ಸುಮಾರು ಜನ ನಮ್ಮ ಯೋಧರು ತಮ್ಮ ಪ್ರಾಣವನ್ನು ಬಲಿಕೊಟ್ಟಂತಹ ಒಂದು ದಿನವನ್ನು ಈ ದಿನ ಒಂದು ನಾವು ಬಹಳ ದುಃಖದಿಂದ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಭಯೋತ್ಪಾದನೆ ಈ ಒಂದು ನಮ್ಮ ವಿಶ್ವದಿಂದ ನಮ್ಮ ಒಂದು ಜಗತ್ತಿನಿಂದ ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು. ಅಮಾಯಕ ಜೀವಗಳು ಪ್ರಾಣ ಕಳ್ಕೊಳ್ಬಾರ್ದು. ಭಯೋತ್ಪಾದನೆ ಎಲ್ಲ ರೀತಿಯ ಭಯೋತ್ಪಾದನೆ ಅಂತ್ಯವಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ. ಫೆಬ್ರವರಿ 14 ಕಾಶ್ಮೀರದ ಶ್ರೀನಗರನ ಊರಲ್ಲಿ ಒಬ್ಬ ದುಷ್ಕರ್ಮಿ ನಮ್ಮ ಯೋಧರು ಪ್ರಯಾಣಿಸಿದಂಥ ಒಂದು ಬಸ್ಸಿಗೆ 40 ಜನ ಪ್ರಯಾಣಿಸಿದ ಯೋಧರು ಅದರಲ್ಲಿದ್ದರು. ಆ ಬಸ್ಸಿಗೆ ಒಬ್ಬ ದುಷ್ಕರ್ಮಿ 300 kg ಉಳ್ಳ ಒಂದು ಅಣುಬಾಂಬನ್ನು ಕಾರ್ನಲ್ಲಿ ಇಟ್ಕೊಂಡು ಹೋಗಿ ಆ ಬಸ್ಸಿಗೆ ಹೊಡೆಯೋದ ಮುಖಾಂತರ ನಮ್ಮ 40 ಜನ ಯೋಧರನ್ನು ಬಲಿ ತೆಗೆದುಕೊಂಡಿರ್ತಾನೆ. ಆದ ಕಾರಣ ಆ ದಿನವನ್ನು ನಾವು ಕರಾಳ ದಿನ ಎಂದು ಕರಿತೇವೆ. ಹಾಗಾಗಿ ಆ ಮಡಿದಂಥ ಎಲ್ಲ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಕಾರ್ಯಕ್ರಮದ ಮುಖಾಂತರ ನಾವು ಕ್ಯಾಂಡಲ್ ಹಚ್ಚಿ ನಾವು ಆ ಯೋಧರಿಗೆ ನಮನ ಸಲ್ಲಿಸ್ತಾ 12 ಮಾತು